ಹಲೋ ಸಿಧು, ಎಲ್ಲಿದ್ದೀರಾ? ಹಲೋ, ಎಲ್ಲಿದ್ದೀರಾ? ನಾನೆಲ್ಲೋ ಇದ್ದೀನಿ. ಅದೇ ಎಲ್ಲಿದ್ದೀರಾ ಗುರುವೆ? ಇಲ್ಲ ಬೇಡ, ನಾನು ಒಬ್ಬನೇ ಇರ್ಬೇಕಾದೆ. ಸಾರಿ, ನಾನು ಡಿಸ್ಟರ್ಬ್ ಮಾಡಕ್ಕೆ ಹೇಳ್ತಾ ಇಲ್ಲ. ಎಲ್ಲಿದ್ದೀರಾ ಹೇಳಿ. ಹಾಯ್. ಹಾಯ್. ಇಂಡಿಯಾಗೆ ವಾಪಸ್ ಹೋಗ್ತಾ ಇದ್ದೀರಾ? ನೋನು ಟಿವಿಯಲ್ಲಿ ಹೇಳ್ತಾ ಇದ್ರು, ಚಂದ್ರನ ಮೇಲೆ ನೀರು ಸಿಕ್ಕಿದೆಯಂತೆ. ಅದಕ್ಕೆ ಬೇರೆಯವ್ರು ಹೋಗೋದ್ರ ಮುಂಚೆ ನಾನು ಹೋಗಿ ಸೆಟ್ಲ್ ಆಗ್ಬಿಡೋಣ ಅಂತ. ಬ್ಯಾಡ್ ಜೋಕ್. ಗುರುವೇ, ನಾಳೆ ನನ್ನ ಮದುವೆ. ಏನು? ಅಟ್ಲೀಸ್ಟ್ ಮದುವೆ ಮುಗಿಸ್ಕೊಂಡೋಗಿ. ತುಂಬಾ ಜನ ಇಂಡಿಯನ್ಸ್ ಬರ್ತಾ ಇದ್ದಾರೆ, ಯಾರು ಗೊತ್ತು? ತನು ಕೂಡ ಬಂದ್ರು ಬರ್ಬೋದು. ಯಾವ ತನು? ಕಮಾನ್ ಸಿದ್ದು, ಡೋಂಟ್ ಬಿ ಸೋ. What? So what? Excuse me. One more, please. Thank you. ಫ್ಲೈಟ್ ಅಲ್ಲಿ ನನ್ನ ಕತೆ ಒಂದು ಸೂಸೈಡ್ ಪಾಯಿಂಟ್ ಅಲ್ಲಿ ಸ್ಟಾರ್ಟ್ ಆಯ್ತು ಅಂತ ಹೇಳಿದಾಗ ನೀನು ನನಗೊಂದು ಮಾತು ಹೇಳಿದ್ದೆ. ಏನ್ ಗುರುವೆ, ನಾನು ನಿಮಗೆ ಕತೆ ಬಿಗಿನಿಂಗ್ ಕೇಳಿದ್ರೆ ನೀವು ಡೈರೆಕ್ಟ್ ಆಗಿ ಕ್ಲೈಮ್ಯಾಕ್ಸ್ಗೆ ಹೊಟ್ಟೋದ್ರಲ್ಲ ಅಂತ. ಜ್ಞಾಪಕ ಇದೆಯಾ? ಯಾ, ನನಗೀಗ ಅರ್ಥ ಆಗ್ತಾ ಇದೆ. ನನ್ನ ಕಥೆಯಲ್ಲಿ ಬರೀ ಕ್ಲೈಮ್ಯಾಕ್ಸ್ ಇತ್ತು, ಸ್ಟೋರಿನೇ ಇರಲಿಲ್ಲ ಅಂತ. ಸ್ಟೋರಿ ಯಾವತ್ತೂ ಇರಲಿಲ್ಲ ಅದೇ. ಎನಿವೇಸ್, ನನ್ನ ಕ್ಲೈಮ್ಯಾಕ್ಸ್ ನ ಸೆಲೆಬ್ರೇಟ್ ಮಾಡೋಣ. ಎಕ್ಸ್ಕ್ಯೂಸ್ ಮೀ, ಟು ಮೋರ್. ಕೂಡದೇ ಇರೋದು ನಾವು. ನನ್ನ ಮಗನ್ ಈದಿಯಲ್ಲೆಲ್ಲ ಬಿದ್ದೋಗ್ತಾ ಇದೆ. ಅರೆ ಗುರುವೆ, ಯಾವಾಗ ಕೂತ್ಕೊಂಡ್ರಿ? ಅದಕ್ಕೆ ಕೂಡ್ದವ್ರು ನಾನು ನಂಬಲೇಬಾರದು. ಯಾಕೆ ಅಂತ ಕೇಳ್ದೇ ನಗ್ತಾ ಇದ್ದೀರಲ್ಲ ಗುರುವೆ. ಯಾಕೆ ಅಂತ ಕೇಳಿ. ಅರೆ ಯಾಕೆ ಅಂತ ಕೇಳಿ. ಯಾಕೆ? ಹಿಂಗೆ ಲೂಸ್ ತರ ಆಡ್ತಾ ಇರ್ತೀವಿ, ಯಾವ್ದ್ರ ಮೇಲೂ ಕಂಟ್ರೋಲ್ ಇರಲ್ಲ. ಯಾಕೆ ಸೀರಿಯಸ್ ಆಗ್ಬಿಟ್ರಲ್ಲ? ಅಲ್ಲ, ದೇವ್ರು ಮನುಷ್ಯನ್ ಕ್ರಿಯೇಟ್ ಮಾಡ್ದ. ಕರೆಕ್ಟ್ ತಾನೆ? ಯಾ, ಅಲ್ಲ ಕರೆಕ್ಟ್ ತಾನೆ? ಕರೆಕ್ಟ್. ಮನುಷ್ಯ ದೇವ್ರು ಕೊಟ್ಟಿರೋ ತಲೆ ಉಪಯೋಗಿಸ್ಕೊಂಡು ಇನ್ನು ಏನೋ ಕ್ರಿಯೇಟ್ ಮಾಡದ. ಕರೆಕ್ಟ್ ತಾನೆ? ಕೂತಲ್ಲಿಂದ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ರಿಮೋಟ್ ಕಂಟ್ರೋಲ್ ಕಂಡಿಡ್ದ. ಆದ್ರೆ ಅವನು ಅವ್ನು ಕಂಟ್ರೋಲ್ ಮಾಡ್ಕೊಳಕ್ ಆಗ್ಲಿಲ್ಲ.
ಎಂತ ಮಾತು ಹೇಳ್ಬಿಟ್ರಿ ಗುರುವೆ? ಅದೇ ಏ ಗುರುವೆ, ನಾನು ನಿಮ್ ಕೈಗೊಂದು ರಿಮೋಟ್ ಕೊಡ್ತೀನಿ. ನೀವು ನಿಮ್ಮ ಜೀವನದ ಯಾವುದಾದ್ರೂ ಒಂದು ಕ್ಷಣನ ಡಿವೈಡ್ ಮಾಡಿ ನೋಡ್ಬೋದು. ಯಾವ ಒಂದು ಕ್ಷಣನ ನೆನ್ಸ್ಕೋತೀರಿ? ಸಿ ನೋ, ನಾನೀಗ ಐ ಆಮ್ ಗಾಡ್. ನೋ ನೋ, ಪ್ಲೀಸ್ 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 ಲಿಸನ್ ಟು ಮೀ. ದೇವ್ರು ಇದು ರಿಮೋಟ್. ಈಗ ನಿಮಗೆ ಯಾವ್ದಾದ್ರೂ ಕ್ಷಣನ ರಿವೈಂಡ್ ಮಾಡಿ ನೋಡ್ಬೇಕು ಅಂತ ಅನ್ಸಿದ್ರೆ ನೋಡಿ. ಓಕೆ. ಏಯ್ ಸ್ಟಡಿ. ಅಕಸ್ಮಾತು ರಿವನ್ ಮಾಡಕ್ಕಾದ್ರೆ ಈ ಕ್ಷಣ ತನೂನ ಕೊನೆಯ ಸತಿ ನೋಡ್ದ ಆ ಬಸ್ ಸ್ಟ್ಯಾಂಡಿಗೆ ಹೋಗಕ್ಕೆ ಇಷ್ಟಪಡ್ತೀನಿ. ಇಟ್ಸ್ ವರ್ಕಿಂಗ್. ಈಗ ನಾ ಹತ್ಬೇಕಾದ ಬಸ್ಸು ಬರುತ್ತೆ. ಈಗ ನಾನು ಇನ್ನೇನು ಹೋಗ್ಬೇಕು. ಆಗ ನನ್ ತನು ನಂಗೆ ಹೇಳ್ತಾಳೆ, ನಿನ್ ಮನ್ಸಲ್ಲಿ ಏನಿದೆ ಅಂತ ನಿನಗೆ ಹೇಳಕ್ ಆಗದೆ ಇರ್ಬೋದು, ಆದ್ರೆ ನನ್ ಮನ್ಸಲ್ಲಿ ಏನಿದೆ ಅಂತ ನಾನು ಹೇಳ್ತೀನಿ ಕೇಳು. ಐ ಲವ್ ಯು. ಡು ಯು ಲವ್ ಮೀ? I love you too. I love you too. ಆದ್ರೆ ನೀನ್ ದೇವ್ರು ಅಲ್ಲ, ಈ ರಿಮೋಟ್ ವರ್ಕು ಆಗಲ್ಲ ಅದಿ. ಸೊ ಅದಿ ನಾವೆಲ್ಲದನ್ನು ಇಷ್ಟರಲ್ಲೇ ಮಿಸ್ ಮಾಡ್ಕೊಳ್ಳೋದು. ಆದ್ರೆ ಹೋಗ್ತಾ ಹೋಗ್ತಾ ಅದೆಷ್ಟು ದೊಡ್ಡದಾಗಿರುತ್ತಂದ್ರೆ ಒಂದ್ ದಿವಸ ವಾಪಸ್ ತಿರುಗಿ ನೋಡಿದಾಗ ಮೈಲ್ಗಟ್ಲೆ ದೊಡ್ಡದಾಗ್ಬಿಟ್ಟಿರುತ್ತೆ. ವಾಪಸ್ ಬರಕ್ ಆಗದೇ ಇಲ್ಲ ಅದಿ. ನೀನ್ ನಂಗೆ ಫ್ಲೈಟಲ್ಲಿ ಒಂದು ಮಾತು ಹೇಳಿದೆ, ಜ್ಞಾಪಕ ಇದೆಯಾ? ಮೈನ್ ಈಸ್ ದ ಮೋಸ್ಟ್ ಡಿಸ್ಇಂಟ್ರೆಸ್ಟಿಂಗ್ ಲವ್ ಸ್ಟೋರಿ ಅಂತ. ನಾನು ಹೇಳ್ತೀನಿ ಕೇಳು ಆದಿ. ಪ್ರತಿಯೊಂದು ಡಿಸ್ಇಂಟ್ರೆಸ್ಟಿಂಗ್ ಲವ್ ಸ್ಟೋರಿಯಲ್ಲಿ ನಾವು ತುಂಬಾ ಪ್ರೀತಿಸಿದವರು ನಮ್ಮೊಟ್ಟಿಗೆ ಇನ್ನೂ ಇದ್ದಾರೆ ಅನ್ನೋ ಹಾಗಿದ್ರೆ ತನು ಇಲ್ಲದೆ ಇರೋ ಇಂಟ್ರೆಸ್ಟಿಂಗ್ ಲವ್ ಸ್ಟೋರಿ ನನಗೆ ಬೇಡ ಅದೇ ಬೇಡ. ನಾವ್ ಯಾರನ್ನು ಪ್ರೀತಿಸ್ತೀವೋ
ಅವ್ರು ಒಟ್ಟಿಗಿಲ್ದೇ ಇರೋ ಇಂಟ್ರೆಸ್ಟಿಂಗ್ ಲವ್ ಸ್ಟೋರಿ ಪ್ರಪಂಚದಲ್ಲಿ ಯಾವ ಲವರ್ಗೂ ಬೇಡ. ಲಕ್ಕಿ ಮ್ಯಾನ್. ಬಟ್ ನನಗೆ ನಿನ್ ಜೋಕ್ ತುಂಬಾ ಇಷ್ಟ ಆಯ್ತು ಅವಾಗ್ಲೇ. ಕುಡುಕರನ್ನ ಯಾರು ನಂಬಾರ್ದು ಅಂತ. ಯಾಕಂದ್ರೆ ನಾವು ನಮ್ ಕಂಟ್ರೋಲ್ ಇರಲ್ಲ. ಆದಿ ಆದಿ ಮದುವೆಗೆ ಟೈಮ್ ಆಯ್ತು ಅನ್ಸ್ತದೆ. ಅಯ್ಯೋ ದೇವ್ರೆ, ಬೆಳಗಿಂದ ರಿಂಗ್ ಆಗ್ತದೆ. ಡೆಫಿನೆಟ್ಲಿ ನಮ್ಮ ಮಾವಂದೆ ಗುರುವೆ ಫೋನ್ ತೆಗಿಬಿಡಿ. ಸುಮ್ಮನೆ ಕಚ್ತಾರೆ. ಮದ್ವೆಗೆ ಲೇಟ್ ಆಯ್ತಲ್ಲ, ಅದಕ್ಕೆ ಫೋನು. ಗುರುವೆ ಫೋನ್ ರಿಸೀವ್ ಮಾಡಿ. 100% ನಮ್ಮ ಮಾವಂದೆ ಹೊರಟಿದ್ದೀವಿ ಅಂತ ಹೇಳ್ಬಿಡಿ. ಇಲ್ಲದೆ ಇದ್ರೆ ಫೋನ್ ಹೊಡ್ಕೋತಾನೆ ಇರುತ್ತೆ. ಕಟ್ಟಾಯ್ತಾ ಸಿದ್ದು? ಒಂದ್ ಕೆಲಸ ಮಾಡಿ, ಮಿಸ್ ಕಾಲ್ ಇದೆಯಲ್ಲ, ಆ ನಂಬರ್ ಡಯಲ್ ಮಾಡಿ. ಡೆಫಿನೆಟ್ಲಿ ನಮ್ಮ ಮಾವಂದೆ ಆನ್ ದ ವೇ ಅಂತ ಹೇಳ್ಬಿಡಿ ಅವ್ರಿಗೆ, ಪ್ಲೀಸ್. ಎಲ್ಲಪ್ಪ ಇದೆಯಾ ಸರ್? ನಾನು ಅವ್ರ ಫ್ರೆಂಡ್ ಮಾತಾಡ್ತಿದ್ದೀನಿ. ಓ ಸಾರಿ, ಇವತ್ತೊಂದು ಮದ್ವೆ ಅವನೇ ಲೇಟ್ ಮಾಡಿದ್ರೆ ಹೇಗೆ? ಹೊರಟಿದಾನೋ ಇಲ್ವೋ? ರೆಡಿ ಆಗ್ತಿದ್ದಾರೆ ಸರ್, 2 ನಿಮಿಷ ರೆಡಿ ಆಗ್ತಿದ್ದಾರೆ. ಬೇಗ ಬರೋದಕ್ಕೆ ಹೇಳಿ. ಬೈದವೇ ತಾವು ಬರ್ತಾ ಇದಾರೆ ತಾನೆ? ಬರ್ತಾ ಇದೀನಿ ಸರ್. ಓಕೆ ಯಂಗ್ ಮ್ಯಾನ್, ಸಿ ಯು ಸೂನ್. ಎಸ್ ಸರ್, ಬಾಯ್. This is my dude. My dad. Sorry, Siddharth. ಹಲೋ ಯಂಗ್ ಮ್ಯಾನ್. ಓಕೆ ಯಂಗ್ ಮ್ಯಾನ್, ಸಿ ಯು ಸೂನ್. ಏನಾಯ್ತು ಗುರುವೆ? ಏನಿಲ್ಲ, ನಡೀರಿ ಹೊರಡೋಣ, ಎಲ್ಲರೂ ಕಾಯ್ತಾ ಇರ್ತಾರೆ. ಇಟ್ಸ್ ಗೆಟಿಂಗ್ ಲೇಟ್ ಬಾಸ್. ಚಲೋ. ಈಗ ನೋಡಿ, ನಾನು ಮದುವೆ ಆಗ್ತಾರೋ ಹುಡುಗಿ ಹೆಸರು ನಂದಿನಿ. ಅಜ್ಜಿ, My name is Tanu. Actually, full ಹೆಸರು ಬಂದು ಚಿಕ್ಕಮ್ಮವರು ಯಾವಾಗ್ಲೂ ಒಂಥರ ಇರೋರು. ತನು ಅಂತ ಹೆಸರಿಡಿದ್ ಕರೆದ್ರೇನೆ ಅವ್ರು ಆಗ್ತಾ ಇರ್ಲಿಲ್ಲ. ಈಗ ನೋಡಿ, ನಾನು ಮದುವೆ ಆಗ್ತಾರೋ ಹುಡುಗಿ ಹೆಸರು ನಂದಿನಿ. ಅಂದ್ರೆ ನಿಮ್ ಕತೆಗೊಂದು ಕ್ಲೈಮ್ಯಾಕ್ಸ್ ಇಲ್ವಾ ಗುರುವೆ? ಯೋಚನೆ ಮಾಡ್ರಿ, ನಿಮ್ಮ ಕತೆಗೆ ಸಿಂಗಾಪುರ್ನಲ್ಲಿ ನಾನ್ ಹ್ಯಾಪಿ ಎಂಡಿಂಗ್.
ಹಕ್ಕಿಯು ಹಾತೊರೆದಿದೆ ನನ್ನ ನೆಂದರೆಕ್ಕೆಯ ಬಾನಿಗೊಂಡಿದೆ ಸೋತಾಯಿ ಸಮಯ ಹಾಡಾಗಿದೆ. ಬೈ ದ ವೇ, ನಂದಿನಿಯನ್ನೇ ಇದನ್ನೆಲ್ಲ ಹ್ಯಾಂಡ್ ಪಿಕ್ ಮಾಡಿರೋದು. ಯಾಕೆ ಅಂತ ಕೇಳಿ. ಅರೆ ಯಾಕೆ ಅಂತ ಕೇಳಿ. ಯಾಕೆ? ಮದ್ವೆ ಆದ್ಮೇಲೆ ಅವಳೆ ತಾನು ಇಲ್ಲಿ ಇರ್ಬೇಕಾದ್ದು. ಹಾ ಅದಿ ಎಲ್ಲಿದ್ದೀರಾ? ಕಾಣಿಸ್ತಾನಿಲ್ಲ, ಫೋನ್ ರಿಸೀವ್ ಮಾಡಿ. ಇಲ್ಲ ಅದಿ, ನನ್ಗೆ ತನು ಸಿಕ್ಬಿಟ್ಲು. ಯಾವಾಗ? ಎಲ್ಲಿ? ಪಕ್ಕದಲ್ಲೇ ಇದ್ಲು. ಅದಿ ನನ್ಗೆ ಗೊತ್ತಾಗ್ಲಿಲ್ಲ. ಅರೆ ದಟ್ಸ್ ಗ್ರೇಟ್ ಸರ್. ಇಮಿಡಿಯೇಟ್ ಆಗಿ ಇಲ್ಲಿಗೆ ಬಂದ್ಬಿಡಿ, ನಾವೆಲ್ಲ ಇಲ್ಲ ಅದಿ, ಸೇರಿ. ನಾನು ಇಂಡಿಯಾಕ್ ಹೋಗ್ಬೇಕು. ನನಗೆ ಅವಳನ್ನ ಕರ್ಕೊಂಡು. ನೋ ವೇ, ನಾನು ಯಾರ ಮಾತುಗಳಲ್ಲ, ದಯವಿಟ್ಟು ಸಿ. ಇಲ್ಲ ಅದಿ, ತಡಿಬೇಡ, ನಂಗೆ ಹೋಗ್ಲೇಬೇಕು. ಅದಿ ಪ್ಲೀಸ್, ಇನ್ನೊಂದು ರಿಕ್ವೆಸ್ಟ್. ನನ್ನ ಹತ್ರ ಏನ್ ಫಾರ್ಮಾಲಿಟೀಸ್ ಇದೆ? ನಾನು ನಿನಗೆ ಹೇಳಿರೋದು ತುಂಬಾ ಪರ್ಸನಲ್ ಕತೆ. ಯಾರ ಹತ್ರನೂ ಡಿಸ್ಕಸ್ ಮಾಡಬೇಡ. 100% ಇಲ್ಲ. ಯಾರ ಹತ್ರನೂ ಕೂಡ. ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ, ಯಾರ ಹತ್ರನೂ ಡಿಸ್ಕಸ್ ಮಾಡಲ್ಲ. ಓಕೆ? ಅದಿ ಹೇಳಿ ಸೇತ್. ಚೆನ್ನಾಗಿರಿ. ಇದು ಕಹಿಯೋ ಸಿಹಿಯೋ ಕಣ್ಹನಿಯೋ ಅರಿವೋ ಇದು ನನ್ನ ಹಸಿರು ಕವನ. ಜಸ್ಮಾದಲ್ಲಿ ನಾವು ತುಂಬಾ ಪ್ರೀತಿಸೋರ್ದು ಫೋಟೋ ಯಾಕೆ ಇಟ್ಕೋಬೇಕು ಹೇಳಿ. ಒಂದು ಕ್ಷಣ ಕಣ್ಣು ಮುಚ್ಕೊಂಡು ಹಾಗೇ ನೆನೆಸ್ಕೊಂಡ್ರೆ ಸಾಕು, ಅವರೇ ಕಣ್ಣೆದುರುಗಡೆ ಬಂದು ನಿಂತಾಗಿರುತ್ತೆ.